ಅಮೆರಿಕ ದೇಶ ದೊಡ್ಡ ಭೂಕಂಪದಿಂದ ನಲಗುತ್ತೆ. ಆ ಭೂಕಂಪದಿಂದ ಕೋಟ್ಯಾಂತರ ಜನ ಸಾಯ್ಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ, ವೀರಬ್ರಹ್ಮೇಂದ್ರ ಸ್ವಾಮಿಗಳ ಎಷ್ಟೋ ವಿಷಯಗಳನ್ನ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇನ್ನೂ ಎಷ್ಟೋ ವಿಷಯಗಳಿದೆ ಅಂತ ಹೇಳಿದ್ನಲ್ಲ. ಈ ಗುನ್ನಗಿರಿ ಸುತ್ತಮುತ್ತ ಇರುವಂತಹ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಗಳಲ್ಲಿ ಅದು ಸುತ್ತಮುತ್ತ ನಡೆಯುವಂತ ಸಂಗತಿಗಳು ಅಂತಾನೆ ತಿಳಿಸಿದ್ದಾರೆ. ಒಂದು ಎತ್ತರವಾಗಿ ನೀರು ಹರಿಯೋದಕ್ಕೆ ಶುರುವಾಗುತ್ತೆ. ಆ ಜಾಗದಲ್ಲಿ, ಆ ಜಾತ್ರೆ ನಡೀತಾ ಇದ್ದಂತ ಜಾಗದಲ್ಲಿ ಜನಕ್ಕೆ ಬದುಕು ಅನ್ನೋದು ಭಯ ಬೀಳ್ಸುತ್ತೆ. ನಾವು ಬದುಕ್ತೀವಾ ಅನ್ನೋ ನಂಬಿಕೆನೇ ಜನರಿಗೆ ಹೊರಟೋಗುತ್ತೆ. ಇನ್ನ ಈ ಪ್ರವಾಹದ ಬಗ್ಗೆ ಕೆಲವೊಂದು ಪಾಯಿಂಟ್ಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಈ ಪ್ರವಾಹದ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂತ ಅದನ್ನ ನೋಡಿದಂತ ಜನಕ್ಕೆ ಅರ್ಥ ಆಗಿರುತ್ತೆ. ಪ್ರವಾಹ ಅಂದ್ರೇನು, ಯಾವ ರೀತಿ ಮನುಷ್ಯನ ಅಂತ್ಯ ಆಗುತ್ತೆ ಅನ್ನೋದನ್ನ ಅದನ್ನ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದಂತ ಎಷ್ಟೋ ವಿಷಯಗಳು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ನ ಮುಂದಿನ ಪ್ರವಾಹದ ಪರಿಸ್ಥಿತಿಗಳು ಯಾವ ತರ ಇರುತ್ತೆ ಅನ್ನೋದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಆ ಪ್ರವಾಹ ಅನ್ನೋದು ಮನುಷ್ಯನ ಯಾವ ರೀತಿ ಕೊಚ್ಕೊಂಡು ಹೋಗುತ್ತೆ, ಇನ್ನ ಕೆಲವರನ್ನ ಪ್ರಕೃತಿ ಯಾವ ರೀತಿ ಕಾಪಾಡೋ ಕೆಲಸ ಮಾಡುತ್ತೆ ಅಂತ ಅವರು ಆ ವಾಕ್ಯಗಳಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಇದನ್ನ ಮುಂದೆ ಅರ್ಥಕೊಳ್ಳಿ ಜನ. ಒಳ್ಳೇದ್ ಮಾಡೋದ್ರಿಂದ ಪ್ರಕೃತಿನು ಹೇಗೆ ಅವ್ರನ್ನ ಕಾಪಾಡೋ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವ್ ಈ ಪಾಯಿಂಟ್ಗಳಲ್ಲಿ ಅರ್ಥ ಮಾಡ್ಕೋಬೇಕಷ್ಟೇ. ಇಂಥದ್ದು ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ಇನ್ನ ಆ ಪ್ರವಾಹದಿಂದ ತಪ್ಪಿಸ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಕತ್ತಲು ಅನ್ನೋದು ಆವರಿಸೋದಕ್ಕೆ ಶುರುವಾಗುತ್ತೆ. ಪ್ರವಾಹ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇರುತ್ತೆ, ಈ ಕಡೆ ಕತ್ತಲು ಬೇರೆ ಆವರಿಸ್ತಾ ಇರುತ್ತೆ. ಜನ ಬದುಕುಳಿದಿದ್ದವ್ರಿಗೆ ಏನು ಅನ್ನೋದೇ ಗೊತ್ತಾಗದೆ ಒಬ್ರು ಮುಖ ಒಬ್ರು ನೋಡ್ಕೊಂಡು ಎಲ್ಲಾ ದೇವ್ರ ಕಡೆ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಆ ರೀತಿ ಪರಿಸ್ಥಿತಿ ಬಂದಾಗ ಮಾತ್ರ ಅದ್ರ ಅನುಭವ ಆಗುತ್ತೆ. ಕಷ್ಟ ಬಂದಾಗ ದೇವ್ರ ನಂಬಿಕೆ ಬರ್ತಾನೆ, ದೇವ್ರ ಜ್ಞಾಪಕ ಬರ್ತಾನೆ. ಅಲ್ಲಿ ತನಕ ಅಯ್ಯೋ ಬಿಡಪ್ಪ ಏನು ಇಲ್ಲ ಅನ್ನೋ ರೀತಿನೇ ಇರುತ್ತೆ. ದೇವ್ರ ಇದಾನೋ ಇಲ್ವೋ ಬಿಡಿ, ಬಟ್ ಯಾವುದೋ ಶಕ್ತಿ ನಮ್ಮನ್ನ ಕಾಪಾಡುತ್ತೆ ಅಂತ ನಂಬೋದಲ್ವಾ. ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡೋದಾದ್ರೆ ದೇವ್ರ ಇದಾನೆ ನಮ್ಮದನ್ನ ಬಿಟ್ಬಿಡೋಣ. ಬಟ್ ಆದ್ರೆ ನಮ್ಮ ಜೊತೆ ಒಂದು ಶಕ್ತಿ ಇದೆ, ಆ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ಅಂತ ನಂಬೇಕಾಗತ್ತೆ. ಪ್ರಕೃತಿ ಆಗಿರ್ಬೋದು, ಪಂಚಭೂತಗಳಾಗಿರ್ಬೋದು, ಗಾಳಿ ನೀರು ಎಲ್ಲ ಇದೆ. ನೀರು ನಮ್ಮನ್ನ ಕೊಲ್ಲಬಹುದು, ಕಾಪಾಡಲೂಬಹುದು. ಭೂಮಿನೂ ಅದೇ ರೀತಿ, ಎಲ್ಲಾ ರೀತಿ ಪಂಚಭೂತಗಳು ಹಾಗೇನೆ. ಅವಕ್ಕೆ ಕಾಪಾಡೋ ಶಕ್ತಿನೂ ಇದೆ, ಕೊಲ್ಲೋ ಶಕ್ತಿನೂ ಇದೆ. ಅಂತ ಶಕ್ತಿಗಳು ನಮ್ಮ ಸುತ್ತಮುತ್ತ ಇದೆ. ಯಾರನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಅವಕ್ಕೆ ಗೊತ್ತಿದೆ. ಯಾರನ್ನ ಯಾವ ರೀತಿ ಕೊಲ್ಲಬೇಕು, ನಾಶ ಮಾಡಬೇಕು ಅನ್ನೋದು ಕೂಡ ಅದನ್ನೇ ಮಾಡ್ಕೊಂಡು ಹೋಗುತ್ತೆ ಅನ್ನೋದನ್ನ ನಾವು ಇದ್ರಲ್ಲಿ ಅರ್ಥ ಮಾಡ್ಕೋಬೇಕು. ಪಂಚಭೂತಗಳು ಎಲ್ಲಾನು ಸ್ಟಡಿ ಮಾಡ್ತಾ ಇರುತ್ತೆ. ಇದೆಲ್ಲ ರಿಯಾಲಿಟಿನ ಅಂತ ಅನ್ನಿಸ್ಬಿಡ್ಬೋದು. ರಿಯಾಲಿಟಿ ಕೆಲವೊಂದು ನಡೆದಿರೋದ್ರಿಂದ ಕಣ್ಣು ಮುಂದೆ ನೋಡಿರೋ ತುಂಬಾ ಜನ ಇದ್ದಾರೆ ಇಂಥದ್ದನ್ನ. ಅದಕ್ಕೋಸ್ಕರ ನಂಬಲೇಬೇಕಾಗಿರುತ್ತೆ. ಎಷ್ಟೋ ವಿಷಯಗಳು, ವಿಡಿಯೋಗಳು ನನಗೂ ಕಳಿಸ್ತಾ ಇರ್ತಾರಲ್ಲ, ಅದನ್ನೆಲ್ಲ ನೋಡಿದಾಗ ಹೌದು ಇವ್ರು ಹೇಳಿರೋ ವಾಕ್ಯಗಳು, ಇನ್ನು ಶರಣರು ಹೇಳಿರುವಂತ ವಾಕ್ಯಗಳು ಹೌದು ನಿಜ ಅಲ್ವಾ ಇದೆಲ್ಲ ಅಂತ ಅನಿಸುತ್ತೆ. ಅಷ್ಟು ಕ್ಲಾರಿಟಿ ಪಕ್ವವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಒಂದೊಂದು ಪಾಯಿಂಟ್ ಅನ್ನು. ಇನ್ನ ಎಲ್ಲರೂ ದೇವ್ರನ್ನ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದ 30 ನಿಮಿಷದಲ್ಲಿ ನೀರಿನ ಪ್ರವಾಹ ಅನ್ನೋದು ಕಡಿಮೆ ಆಗೋಗುತ್ತೆ. ಇನ್ನ ಜೊತೆಗೆ ಆ ನೀರು ಅನ್ನೋದೇ ಇರೋದಿಲ್ಲ. ಒಣಭೂಮಿ ಯಾವ ತರ ಇತ್ತು ಮೊದಲು, ಆ ರೀತಿ ಒಣಭೂಮಿಯಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ನೆಲ, ಆ ರೀತಿ ಅದ್ಭುತಗಳು ಕಾಣಿಸ್ತವೆ ಆ ಸಮಯದಲ್ಲಿ ಅಂತ ಇನ್ನೊಂದು ವಾಕ್ಯದಲ್ಲಿ ಇವ್ರು ತಿಳಿಸ್ತಾ ಹೋಗ್ತಾರೆ. ಇನ್ನ ಆ ನೀರಿನ ಪ್ರವಾಹದಲ್ಲಿ ಸುಮಾರು ಲಕ್ಷಾಂತರ ಮಂದಿ ಕೊಚ್ಕೊಂಡು ಹೋಗಿರ್ತಾರೆ. ಅದರಲ್ಲಿ ಎಷ್ಟೋ ಶವಗಳು ನೆಲದ ಮೇಲೆ, ಮರಗಳ ಬುಡದಲ್ಲಿ ತಗಲಾಕೊಂಡು ಒದ್ದಾಡ್ತಾ ಇರುತ್ತೆ. ಇನ್ನ ಶವಗಳು, ಸತ್ತೋಗಿರೋ ಎಣಗಳು ನೆಲದ ಮೇಲೆಲ್ಲ ಎಲ್ಲಂದ್ರಲ್ಲಿ ಕೂಡ ಬಿದ್ದಿರುತ್ತೆ. ಇಂಥ ಸನ್ನಿವೇಶ ನೋಡಿದವರಿಗೆ ಗೊತ್ತಾಗುತ್ತೆ ಸಾವು ಎಷ್ಟು ಭಯಾನಕ ಅನ್ನೋದು. ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಿದ ತಕ್ಷಣನೇ ನೀರಿನ ಅರಿವು ನಿಂತೋಯ್ತು. ಇನ್ನ ನೀರೇ ಇಲ್ಲದೆ ಇರೋ ಪರಿಸ್ಥಿತಿ ಆ ಜಾಗದಲ್ಲಿ ಕ್ರಿಯೇಟ್ ಆಯ್ತು. ಮಾಮೂಲಿ ಒಣನೆಲ್ಲ ಯಾವ ತರ ಇತ್ತು ಅಂತ ಪರಿಸ್ಥಿತಿಗಳು ನೋಡ್ತೀರಾ ಕಣ್ಣು ಮುಂದೆ. ಲಕ್ಷಾಂತರ ಜನ ನೀರಲ್ಲಿ ಕೊಚ್ಕೊಂಡು ಹೋಗಿರ್ತಾರೆ. ಅದರಲ್ಲಿ ಸುಮಾರು ಜನ ಎಣಗಳು ಅಲ್ಲೇ ಬಿದ್ದಿರುತ್ತೆ, ಮರಗಳ ಬುಡಗಳಲ್ಲಿ. ಇನ್ನ ನೆಲದ ಮೇಲೆಲ್ಲ ಎಣಗಳು ಬಿದ್ದಿರುತ್ತೆ, ರಾಶಿ ರಾಶಿ ಬಿದ್ದಿರುತ್ತೆ ಅಂತಾನೆ ಇವರ ವಾಕ್ಯಗಳಲ್ಲಿ ತಿಳಿಸ್ಕೊಂಡು ಹೋಗಿದ್ದಾರೆ. ಇನ್ನ ಆ ಒಣಗಿದ ನೆಲದ ಮೇಲೆ ನೆಂಟರು, ಇಷ್ಟರು, ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಜನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿದ್ದಾರೆ ನಮ್ಮನೆಯವರು, ಎಲ್ಲಿ ಹೋದ್ರು, ಯಾರು ಯಾವ ಕಡೆ ಇದ್ದಾರೆ ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅಷ್ಟೋ ತನಕ ಬೈತಾ ಇದ್ದವರೆಲ್ಲ ಎಲ್ಲೋದ್ರು, ಏನ್ ಕತೆ ಅಂತ ಹುಡ್ಕೋದಕ್ಕೆ ಅವಾಗ ಶುರು ಮಾಡ್ತಾರೆ. ಆದ್ರೆ ಅದನ್ನ ಹುಡ್ಕೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಅಷ್ಟೊಂದು ಲಕ್ಷ ಜನ ಅದರಲ್ಲಿ ಕೊಚ್ಕೊಂಡು ಹೋಗಿರ್ತಾರೆ. ಎಷ್ಟೋ ಜನ ಆ ನದಿ ಆಳದಲ್ಲಿ ಹೋಗಿ ಮಣ್ಣು ಪೂರ್ತಿಯಾಗಿ ಮುಚ್ಚೋಗಿ ಭೂಗತ ಆಗಿರ್ತಾರೆ. ಅಂತ ಸನ್ನಿವೇಶಗಳು ಕೂಡ ನಡೆಯುತ್ತೆ. ಈ ಸಂದರ್ಭಗಳಲ್ಲಿ ಕಲ್ಲುಗಳ ಮಧ್ಯೆ ಶವಗಳು ಸಿಗುತ್ತೆ. ಇನ್ನ ಎಲ್ಲೆಲ್ಲೋ ಶವಗಳಿರುತ್ತಲ್ಲ ಅದನ್ನೆಲ್ಲ ತೆಗೆದು ಜನ ಊತ ಹಾಕೋ ಕೆಲಸ ಮಾಡ್ತಾರೆ. ಇಲ್ಲ ಅಂದ್ರೆ ಮನುಷ್ಯ ಗೊತ್ತಲ್ಲ, ಇಲ್ದೇ ಇರೋ ಕಾಯಿಲೆಗಳು ಬರುತ್ತೆ ಅನ್ನೋ ಒಂದು ಭಯದಲ್ಲಿ
ಹಳ್ಳ ತೆಗೆದು ಊಟ ಹಾಕೋ ಕೆಲಸ ಮಾಡ್ತಾರೆ. ಅದಾದ ಮೇಲೆ ಆ ಸುತ್ತಮುತ್ತ ಇದ್ದಂತ ಊರಿನ ಜನ ಎಷ್ಟೋ ಜನ ಕೊಚ್ಕೊಂಡು ಹೋಗಿರ್ತಾರೆ. ಇನ್ನು ಅಲ್ಲಿ ಉಳ್ಕೊಂಡಿದ್ದಂತ ಕೆಲವರು ಇನ್ನ ಪಾಪಿಗಳು ಅನ್ನೋರು ಇದ್ದೇ ಇರ್ತಾರಲ್ವಾ ಎಲ್ಲೋದ್ರು. ಇಂಥ ಪಾಪಿಗಳು ಈ ಜಾಗ ನಂದು, ಇಷ್ಟಗ್ಲ ನಂದು ಅಂತ ಬೌಂಡ್ರಿಗಳು ಹಾಕೊಳ್ಳೋಕೆ ಶುರು ಮಾಡ್ತಾರೆ. ಆಗ್ಲೂ ಕೂಡ ಜನರು ಬುದ್ಧಿ ಕಲಿಯೋದಿಲ್ಲ. ಜನ ಎಲ್ಲ ಸತ್ತು ಹೋಗಿ ಜೀವ ಭಯ ಅನ್ನೋದು ಕೊನೆಯ ತನಕ ಹೋಗಿ ಬಂದ್ರು ಜನ ಇದು ನನ್ನ ಭೂಮಿ, ಇದು ನನ್ನ ಜಾಗ ಅಂತ ಆ ಜಾಗಕ್ಕೆ ಬೌಂಡ್ರಿಗಳು ಹಾಕೋದಕ್ಕೆ ಶುರು ಮಾಡ್ತಾರೆ. ಆಗ್ಲೂ ಕೂಡ ಜನಕ್ಕೆ ಬುದ್ಧಿ ಅನ್ನೋದು ಬರೋದಿಲ್ಲ. ಇಂಥ ವಿಷಯಗಳೆಲ್ಲ ನಡೆದ್ರು ಜನ ಬುದ್ಧಿ ಕಲೀಲಿಲ್ಲ ಅಂದ್ರೆ ಮತ್ತೆ ಅವರ ಅಂತ್ಯ ಬೇರೆ ರೂಪದಲ್ಲಿ ಬರುತ್ತೆ ಅನ್ನೋದನ್ನ ಇವರ ವಾಕ್ಯದಲ್ಲಿ ತಿಳಿಸಿದ್ದಾರೆ. ಇನ್ನ ಮುಂದಿನ ವಾಕ್ಯದಲ್ಲಿ ಬೇರೆ ಬೇರೆ ದೇಶಗಳ ಬಗ್ಗೆನೂ ತಿಳಿಸ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಭೂಮಿಯ ಮೇಲೆ ಅಮೆರಿಕ ದೇಶ ದೊಡ್ಡದ ಭೂಕಂಪದಿಂದ ನಲಗುತ್ತೆ. ಆ ಭೂಕಂಪದಿಂದ ಕೋಟ್ಯಾಂತರ ಜನ ಸಾಯ್ಬೇಕಾಗುತ್ತೆ. ದಕ್ಷಿಣ ಅಮೆರಿಕ ಇದೆ, ಉತ್ತರ ಅಮೆರಿಕ ಇದೆ, ಎರಡು ಕಡೆನೂ ಯಾವ ಭಾಗದಲ್ಲಿ ಭೂಕಂಪ ಆಗುತ್ತೋ ಹೇಳೋದಕ್ಕಾಗುದಿಲ್ಲ. ಬಟ್ ಆದ್ರೆ ಭೂಕಂಪದಲ್ಲಿ ಅಮೆರಿಕ ದೇಶ ನಲಗುತ್ತೆ. ಲಕ್ಷಾಂತರ ಜನ ಅದರಲ್ಲಿ ಸಾಯ್ಬೇಕಾಗುತ್ತೆ. ಕೋಟ್ಯಾಂತರ ಜನ ತನಕನೂ ಮುಟ್ಟಬಹುದು ಸಾವಿನ ಕೇಕೆ ಅನ್ನೋದು ಇವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇವರ ವಾಕ್ಯಗಳಲ್ಲಿ ತಿಳಿಸಿದ್ದಾರೆ. ಅದು ಎಷ್ಟು ಭಯಾನಕವಾಗಿರುತ್ತೆ ಅಂದ್ರೆ ಜನ ಮನೆಯಿಂದ ಆಚೆ ಬಂದ್ರು ಭಯ, ಒಳಗಡೆ ಇದ್ರು ಭಯ. ಅಂತ ಭಯ ಅನ್ನೋದನ್ನ ಅಮೆರಿಕ ಜನರಿಗೂ ಕೂಡ ತೋರಿಸುತ್ತೆ. ಈಗ ಆಲ್ರೆಡಿ ಬಂಕರ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಜನ ಅಂತ ನಿಮ್ಗೆ ಎಷ್ಟೋ ವಿಡಿಯೋದಲ್ಲಿ ತೋರಿಸ್ತಾ ಇದ್ವಿ. ಯಾಕೆ ಹೇಳಿ ಬಂಕರ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ? ಮೇಲ್ಗಡೆ ಮನೆಗಳಿದ್ರೆ ಮನೆ ಬಿದ್ದು ಆ ಸಾಯುವಂತ ಸಂದರ್ಭ ಬರ್ಬೋದು, ಬೇರೆ ಏನೇನೋ ಆದ್ರೂ ಆಗಬಹುದು. ಆದ್ರೆ ಈ ಬಂಕರ್ಗಳು ಒಳಗಡೆ ಇದ್ರೆ ಸುಮಾರು ದಪ್ಪ ಇರುವಂತ ಸ್ಟೀಲ್ ಅಲ್ಲಿ ಒಳಗಡೆ ಇದ್ರೆ ಎಂತ ಭೂಕಂಪ ಆದ್ರೂ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗದೆ ಇದ್ರು ಸಣ್ಣ ಪುಟ್ಟದಾಗಿ ಇಂಪ್ಯಾಕ್ಟ್ ಆಗ್ಬೋದು. ಬಟ್ ಒಳಗಡೆ ಇರೋರು ಸೇಫ್ ಆಗಿರ್ತಾರೆ ಅನ್ನೋ ಒಂದು ನಂಬಿಕೆ ಇಂದನೇ ಈಗ ಸದ್ಯಕ್ಕೆ ಅಮೆರಿಕಾದಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ಹೇಳೋದಾದ್ರೆ ಒಂದು 25 to 30% ಜನ ಬಂಕರ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಮನೆಗಳಲ್ಲಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಅಲ್ಲಿನ ಜನ ರೆಡಿ ಆಗ್ತಾ ಇದ್ದಾರೆ ಅಂತ. ಇನ್ನು ಆ ವಿಷಯಗಳ ಬಗ್ಗೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲಿ ಯಾಕೆ ಜನ ಇಷ್ಟೊಂದು ಬಂಕರ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಕಂಟೆಂಟ್ ನ ಒಬ್ರು ಕಳಿಸಿದ್ರು. ಆ ವಿಷಯಗಳನ್ನ ಕೂಡ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನೋಡ್ಬೋದು ನೀವು ಆ ವಿಡಿಯೋ ಕೂಡ. ಇನ್ನ ನದಿಯಾನಂ ಜನರು ಇದರಲ್ಲ, ನದಿಯಾನಂ ಯಾವುದೋ ಒಂದು ಪಂಗಡ ಇದೆ. ಆ ಪಂಗಡದ ಜನರಿಗೆ ಇದ್ದಕ್ಕಿದ್ದ ಹಾಗೆ ಪಾರ್ಶ್ವವಾಯು ಲಕ್ವ ಹೊಡೆಯೋದಕ್ಕೆ ಶುರುವಾಗುತ್ತೆ. ಜನರು ಕೈ ಕಾಲನ್ನ ಆಡಿಸೋದಕ್ಕಾಗೋದಿಲ್ಲ ಅಂತ ಪ್ರಾಬ್ಲಮ್ ಆ ಪಂಗಡದಲ್ಲಿರೋರು ಎಲ್ಲರಿಗೂ ಕಾಡೋದಕ್ಕೆ ಶುರುವಾಗುತ್ತೆ ಅಂತ ಹೇಳಿದರೆ. ಇದು ಯಾಕೆ ಈ ತರ ಒಂದೇ ಪಂಗಡಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಇಲ್ಲ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಜನರಿಗೆ. ಅಂತ ಸನ್ನಿವೇಶಗಳು ಭೂಮಿ ಮೇಲೆ ವಿಚಿತ್ರ, ವಿಸ್ಮಯ, ಅದ್ಭುತ ಎಲ್ಲ ಒಟ್ಟಾಗಿ ನಡೆಯುತ್ತೆ. ಇದನ್ನೇ ಅವರು ತಿಳಿಸಿದ್ದು. ಇಂಥದ್ದೆಲ್ಲ ನಡೆದು ಆದ ಮೇಲೆ ವೀರ ವಸಂತರಾಯರು ಭೂಮಿ ಮೇಲೆ ಬಂದು ಕೆಲಸಗಳನ್ನ ಮಾಡ್ತಾರೆ, ದಾರಿನ ತೋರಿಸ್ತಾರೆ. ಕಲ್ಕಿ ಭಗವಾನ್, ವೀರ ವಸಂತರಾಯ ಇಬ್ರು ಒಂದೇ ಅಂತಾನೆ ಇಷ್ಟು ಪುರಾಣಗಳು ಹೇಳುತ್ತೆ. ಇನ್ನ ಸೋಮನಗರಿ ಈ ಜಾಗದಲ್ಲಿ ಕಾಡ್ಗಿಚ್ಚು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಬೆಟ್ಟಗಳ ಸುತ್ತಮುತ್ತ ಕಾಡ್ಗಿಚ್ಚು ಕಾಣಿಸ್ಕೊಂಡು ಬೆಟ್ಟಗಳೆಲ್ಲ ಉರಿದು ಬೂದಿ ಆಗುವಂತ ಸಂದರ್ಭ ಕೂಡ ಬರುತ್ತೆ. ಬೆಟ್ಟದ ಸುತ್ತಮುತ್ತ ಇದ್ದಂತ ಗಿಡ ಮರಗಳೆಲ್ಲ ಈ ಅಗ್ನಿಗೆ ಆಹುತಿ ಆಗುತ್ತೆ ಅಂತನೂ ಕೂಡ ಬರೆದಿದ್ದಾರೆ. ಇನ್ನ ಕಾಕುಟಿಲ್ಲ ಅನ್ನೋ ಒಂದು ನಗರದ ಬಗ್ಗೆ ತಿಳಿಸಿದ್ದಾರೆ. ಈ ಕಾಕುಟಿಲ್ಗ ನಗರ ಎಲ್ಲಿದೆ ಅನ್ನೋದು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ವೇನೋ, ಗೊತ್ತಿರೋರು ಇರ್ಬೋದೇನೋ, ಬಟ್ ನನಗಂತೂ ಗೊತ್ತಿಲ್ಲ. ನಾನು ಆನ್ಲೈನ್ ಅಲ್ಲಿ ಹುಡುಕ್ ನೋಡಿದೆ, ಅಂತ ನಗರ ಯಾವುದು ಕಾಣಿಸ್ತಿಲ್ಲ. ಬಟ್ ಆದ್ರೆ ಕಾಕುಟಿಲ್ಯ ಹೆಚ್ಚು ಕಡಿಮೆ ಮ್ಯಾಚ್ ಆಗುವಂತದ್ದು ಚಾಣಕ್ಯ ನಗರ ಅಂತ ಇಟ್ಕೊಳ್ಳಿ. ಚಾಣಕ್ಯ ನಗರಗಳಿದೆ, ಚಾಣಕ್ಯನ ಹೆಸರು ಕೇಳಿದೀವಿ. ಅಂತ ನಗರ ಒಂದು ಬೆಂಕಿಗೆ ಆಹುತಿ ಆಗುತ್ತೆ. ಆ ಚಾಣಕ್ಯನ ಹೆಸರಲ್ಲಿರುವಂತ ನಗರದಲ್ಲಿರುವಂತ ಜೈಲುಗಳು ಬೆಂಕಿಗೆ ಆಹುತಿ ಆಗುತ್ತೆ. ಆದ್ರೆ ಸುತ್ತಮುತ್ತ ಇರುವಂತ 7 ನಗರಗಳು ಬೆಂಕಿನಲ್ಲಿ ನಂದೋಗುತ್ತೆ ಅಂತಾನೆ ತಿಳಿಸಿದ್ದಾರೆ. ಅಂದ್ರೆ ಇಂಥದ್ದೆಲ್ಲ ಮುಂದೆ ನಡೀತಾ ಹೋಗಬಹುದು. ಚಾಣಕ್ಯನ ಹೆಸರಿರುವಂತ ಊರು, ಅಲ್ಲಿರುವಂತ ಜೈಲು, ಸುತ್ತಮುತ್ತ ಇರುವಂತ 7 ಊರುಗಳಿಗೆ ಬೆಂಕಿ ಅನ್ನೋದು ಬಿದ್ದು ಜನ ಪೂರ್ತಿಯಾಗಿ ಆ ಬೆಂಕಿನಲ್ಲಿ ಹೋಗ್ತಾರೆ. ಇನ್ನ ಮೇಯಲ್ಲೂರು ಅನ್ನೋ ಒಂದು ಊರಲ್ಲಿ ಕುರುಬರ ಕುಟುಂಬದಲ್ಲಿ ಒಬ್ಬ ಹುಡುಗ ಹುಡ್ತಾನೆ. ಆ ಹುಡುಗ ಹೇಗಿರ್ತಾನೆ ಅಂತಾನು ತಿಳಿಸಿದ್ದಾರೆ. ಹೊಳೆಯುವ ಚಂದ್ರನ ರೀತಿ ಅರ್ಧ ಭಾಗ, ಇನ್ನರ್ಧ ಭಾಗ ಕಪ್ಪು ಬಣ್ಣದಲ್ಲಿ ಇರ್ತಾನೆ ಆ ಹುಡುಗ. ಒಂದು ಭಾಗ ದೇಹದ ಒಂದು ಭಾಗ ಬಿಳಿ ಇದ್ರೆ ಒಂದು ಭಾಗ ಕಪ್ಪು ಅನ್ನೋದಿರುತ್ತೆ. ನೋಡೋದಕ್ಕೆ ಒಂದು ಕಡೆಯಿಂದ ಪ್ರತಿಮೆ ರೀತಿ ಕಾಣಿಸ್ತಾನೆ ಆ ಹುಡುಗ ಅಂತ ತಿಳಿಸಿದ್ದಾರೆ. ಅಂತ ಹುಡುಗ ಹುಟ್ಟಿದನೋ ಇಲ್ಲ ಮುಂದೆ ಹುಟ್ಟನೋ ನಿಜವಾಗ್ಲೂ ಗೊತ್ತಿಲ್ಲ. ಇದೊಂಥರ ಗೂಢಾರ್ಥದಲ್ಲೇ ಇದೆ ಅನ್ಕೊಳ್ಳಿ ನೀವು.
ಆ ಹುಡುಗನ ಅರ್ಧ ಭಾಗ ಬಿಳಿ ಅರ್ಧ ಭಾಗ ಕಪ್ಪು ಅಂದ್ರೆ ಯಾವ ತರ ಹೇಳೋದು? ಇನ್ನ ಕಣ್ಣುಗಳು ಪೂರ್ತಿಯಾಗಿ ಬಿಳಿ ಬಣ್ಣದಲ್ಲಿರುತ್ತೆ, ತಲೆ ಕೂದಲು ಕೂಡ ಅರ್ಧ ಬಿಳಿ ಅರ್ಧ ಕಪ್ಪಿನಿಂದ ಕೂಡಿರುತ್ತೆ ಅಂತ ಹೇಳಿದ್ದಾರೆ. ಯಾವ ರೀತಿ ಇರುತ್ತೆ? ನಾವು ಅರ್ಧ ಬಿಳಿ ಅರ್ಧ ಕಪ್ಪು ಅಂದ್ರೆ ಸೆಂಟ್ರಿ ಡಿವೈಡ್ ಮಾಡ್ಕೊಳ್ಳೋದಲ್ಲ, ಇಲ್ಲಿ ವೇರಿಯೇಷನ್ ಇರ್ಬೋದು. ಅಂದ್ರೆ ಈ ನೆರೆ ಕೂದಲು ಅಂತ ಹೇಳ್ತಾರೆ, ಬಿಳಿ ಕೂದಲು ಮನುಷ್ಯರಿಗೆ ಬರುತ್ತಲ್ಲ, ಆ ರೀತಿ ಹುಟ್ಟುವಂತ ಮಗುನೇ ಹುಟ್ಟಬಹುದು. ಇಲ್ಲ ಮೈಯಲ್ಲೆಲ್ಲ ಕೂದಲು ಬಿಳಿ ಕೂದಲು ಬಂದಿರುವಂತ ಮಗು ಹುಟ್ಟಬಹುದು, ಕಪ್ಪು ಬಿಳಿ ಮಿಶ್ರಿತ ಆಗಿರುವಂತ ಬಣ್ಣದ ಕೂದಲಿರೋ ಮಗು ಹುಟ್ಟಬಹುದು. ಇಲ್ಲ ಆ ಹುಡುಗನೇ ವ್ಯಕ್ತಿಯಾಗಿ ಬದಲಾದಾಗ್ಲೂ ಕೂಡ ಅವನ ಪರಿಸ್ಥಿತಿ ಅದೇ ರೀತಿ ಇರಬಹುದು. ಕಪ್ಪು ಮತ್ತೆ ಬಿಳಿ ಬಣ್ಣ ಅವನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಎರಡು ಅರ್ಧರ್ಧ ಭಾಗದಷ್ಟು ಇರುತ್ತೆ. ಇನ್ನ ಕಣ್ಣುಗಳು ಬಿಳಿಯಾಗಿರುತ್ತೆ ಅಂತಾನೆ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಅವನ ದೇಹ ನೋಡಿದ್ರೆ ಪ್ರತಿಮೆ, ಲೋಹದ ಪ್ರತಿಮೆ, ಕಬ್ಬಿಣದ ಪ್ರತಿಮೆ ಇದ್ದಾಗೆ ಕಾಣಿಸುತ್ತೆ. ಈ ತರ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಕುರುಬರ ಕುಟುಂಬದಲ್ಲಿ, ಅದು ಮೇಯಲ್ಲೂರ್ ಅನ್ನೋ ಒಂದು ಊರಲ್ಲಿ ಹುಟ್ಟುತ್ತಾನೆ ಅಂತ ತಿಳಿಸಿದ್ದಾರೆ. ಇದು ನಡೆದಿದ್ಯಾ ಇಲ್ವಾ ಅಲ್ಲಿರೋರು ಗೊತ್ತಿರ್ಬೋದು, ಯಾರಿಗಾರು ಗೊತ್ತಿದ್ರೆ ನಿಜವಾಗ್ಲೂ ಇಂಥ ವಿಷಯಗಳನ್ನ ಜನಕ್ಕೆ ತಿಳಿಸಿ, ಹೌದು ಇದು ನಡೆದಿದೆ, ಇಲ್ಲ ನಡೀಬಹುದು, ನಡೆದಿಲ್ಲ ಅಂದ್ರೆ ಇನ್ನು ನಡೀಬಹುದು ಅಂತ ಇಟ್ಕೊಳ್ಳಿ. ಇಲ್ಲ ನಡೆದಿದ್ರೆ ಇಂಥ ವಿಷಯಗಳು ಆಗೋಗಿದೆ ಅನ್ನೋದಕ್ಕೆ ಈ ವಾಕ್ಯಗಳು ಸಾಕ್ಷಿ ಆಗುತ್ತಷ್ಟೇ. ಇನ್ನ ಮೃದುವಾದ ದೇಹ, ಶಕ್ತಿಶಾಲಿಯಾಗಿರ್ತಾನೆ, ಪ್ಲಸ್ ಬುದ್ಧಿವಂತನಾಗಿರ್ತಾನೆ, ಅವನು ಅಮೆರಿಕ ದೇಶನ ಆಳ್ತಾನೆ ಅಂತ ಹೇಳಿದ್ದಾರೆ. ಲೆಕ್ಕ ಹಾಕೊಳ್ಳಿ. ಅಂದ್ರೆ ಅದು ಈ ದೇಶದ ಬಗ್ಗೆ ಹೇಳಿಲ್ಲ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಮೇಲೂರು ಎಲ್ಲೋ ಫಾರಿನ್ ಕಂಟ್ರಿ, ಅಲ್ಲೂ ಈ ತರ ಹೆಸರಿದ್ಯಾ, ಅಲ್ಲಿರುವಂತ ವಿಷಯಗಳನ್ನ ಇವರು ಜ್ಞಾನ ದೃಷ್ಟಿನಲ್ಲಿ ನೋಡಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ಅರ್ಧ ಬಿಳಿ ಭಾಗ ಅರ್ಧ ಕಪ್ಪು ಭಾಗ, ಕುರುಬರ ಕುಟುಂಬ ಅಂದ್ರೆ ಕುರಿ ಕಾಯೋ ಕುಟುಂಬದಿಂದ ಅವನು ಬಂದಿರ್ತಾನೆ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ನಾವು ಕುರುಬರು ಅಂದ್ರೆ ನಮ್ಮ ದೇಶದಲ್ಲಿ ಮಾತ್ರ ಇದ್ದಾರೆ ಅಂತ ಅನ್ಕೊಳ್ಳೋದಲ್ಲ, ಬೇರೆ ಬೇರೆ ದೇಶದಲ್ಲೂ ಕುರಿ ಕಾಯೋರು, ಕುರಿ ಸಾಕಿರೋರು ಎಲ್ಲ ಇರ್ತಾರೆ. ಅವ್ರನ್ನ ಅಲ್ಲಿರೋರ್ನು ಕೂಡ ಕುರುಬರು ಅಂತಾನೆ ಕರೀತಾರಲ್ಲ, ಅಂತ ಕುಟುಂಬದಲ್ಲಿ ಹುಟ್ಟುವಂತ ವ್ಯಕ್ತಿ ಅಮೆರಿಕ ದೇಶನ ಆಳ್ತಾನೆ ಅಂತ ತಿಳಿಸಿದ್ದಾರೆ. ಈ ವಿಷಯಗಳು ಕೂಡ ನಡೆದೋಗಿರೋದಕ್ಕೆ ತುಂಬಾನೇ ಚಾನ್ಸಸ್ ಇರುತ್ತೆ. ಅಮೆರಿಕನ್ ಪ್ರೆಸಿಡೆಂಟ್ ಆಗಿನ ಕಾಲದಿಂದನೂ ಈ ತರದ್ದು ಫ್ಯಾಮಿಲಿಗಳು, ಸಣ್ಣ ಪುಟ್ಟ ಫ್ಯಾಮಿಲಿಗಳಿಂದ ಬಂದವರು ಎಷ್ಟೋ ಜನ ಪ್ರೆಸಿಡೆಂಟ್ಗಳು ಆಗಿದ್ದಾರೆ, ನಡೆದಿರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇಲ್ಲಿ ಅಮೆರಿಕ ಅಂತ ತಿಳಿಸಿದ್ದಾರೆ, ಉತ್ತರ ಅಮೆರಿಕಾನೂ ಆಗಿರ್ಬೋದು, ಇಲ್ಲ ದಕ್ಷಿಣ ಅಮೆರಿಕಾನೂ ಆಗಿರ್ಬೋದು, ಎರಡು ಕಡೆ ಅಮೆರಿಕ ಖಂಡ ಇರೋದ್ರಿಂದ ಯಾವುದು ಅಂತಾನು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಇಂಥದ್ದು ನಡೆಯುತ್ತೆ ಅಂತ ಮಾತ್ರ ಅವ್ರು ತಿಳಿಸಿದ್ದಾರೆ. ಅಂದ್ರೆ ಈ ವಿಷಯಗಳು ನಡೆದೋಗಿರಬಹುದು. ನಮ್ಮ ದೇಶ ಬಿಟ್ಟು ಬೇರೆ ಬೇರೆ ದೇಶಗಳ ಬಗ್ಗೆ ಕೂಡ ಕಾಲಜ್ಞಾನದಲ್ಲಿ ಮೆನ್ಷನ್ ಇದೆ. ಅಲ್ಲಿರೋರು ಕೂಡ ಕೆಲವಷ್ಟು ವಿಷಯಗಳನ್ನ ಅಧ್ಯಯನ ಮಾಡಿ ಅವರ ವಿಚಾರಗಳನ್ನ ಅವರು ಸ್ಟಡಿ ಮಾಡ್ಕೊಂಡು, ಪ್ಲಸ್ ಅವ್ರು ಬೈಬಲ್ ಅಲ್ಲಿ ಬರೆದಿರುವಂತ ಎಷ್ಟೋ ವಿಷಯಗಳನ್ನ ಅಧ್ಯಯನ ಮಾಡಿ ಜೀವನಗಳನ್ನ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಾವು ಸ್ವಲ್ಪ ಬುದ್ಧಿ ಕಲಿಬೇಕಷ್ಟೇ ಅದ್ರ ಬಗ್ಗೆ.